ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈ ಸ್ವೀಟ್ ಕಾರ್ನಿಂದ ಒಂದು ಕ್ರಿಸ್ಪಿ ಸ್ವೀಟ್ ಕಾರ್ನ್ ಮಾಡೋದು ರೆಸಿಪಿ ಹೇಗೆ ಅಂತ ನೋಡೋಣ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ಸ್ವೀಟ್ ಕಾರ್ನ್ ಬೇಕು, ಸ್ವಲ್ಪ ಅಚ್ಕಾರದ ಪುಡಿ ಬೇಕು, ಪಿಂಕ್ ಸಾಲ್ಟ್ ಬೇಕು, ಜೀರಾ ಪೌಡರ್, ಧನಿಯಾ ಪೌಡರ್, ಆಮೇಲೆ ಇದು ಕಾರ್ನ್ ಫ್ಲೋರ್, ಆಮೇಲೆ ಗೋಧಿ ಹಿಟ್ಟು. ಸ್ವಲ್ಪ ನಾವು ಮೈದಾ ಜಾಗದಲ್ಲಿ ನಾವು ಗೋಧಿ ಹಿಟ್ಟು ಬಳಸ್ತಾ ಇದ್ದೀವಿ. ಸ್ವೀಟ್ ಕಾರ್ನ ಸ್ವಲ್ಪ ಬಾಯ್ಲ್ ಮಾಡಿ ತೆಗೆದು ಇಟ್ಕೊಂಡಿರೋದು, ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡೋಣ. ಅಚ್ಕಾರದ ಪುಡಿ ಒಂದೆರಡು ಟೀ ಸ್ಪೂನ್, ಆಮೇಲೆ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟು, ಜೀರಾ ಪೌಡರ್, ಧನಿಯಾ ಪೌಡರ್ನು 2 ಸ್ಮಾಲ್ ಟೀ ಸ್ಪೂನ್ ಸಾಕು. ಒಂದೆರಡು ಟೀ ಸ್ಪೂನ್ ನಾವು ಕಾರ್ನ್ ಫ್ಲೋರ್ ಹಾಕೋಣ. ಮೈದಾ ಜಾಗದಲ್ಲಿ ಗೋಧಿ ಹಿಟ್ಟು 1 ಟೀ ಸ್ಪೂನ್ ಸಾಕು. ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ನಾವು ಇದನ್ನು ಕಲಸೋದು ಕೈಯಿಂದ ಕಲಸಿದ್ರೆ ಮತ್ತೆ ಅದು ಒಂದೇ ಕಡೆ ಮುದ್ದೆ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಸ್ಪೂನಿಂದ ಕಲಿಸ್ಬೇಕಿದು. ಸೊ ಇದು ಚೆನ್ನಾಗಿ ಇದಕ್ಕೆ ಅಂಟ್ಕೊಳ್ಳುತ್ತೆ. ನನಗಿದು ಕರೆಕ್ಟಾಗಿದೆ ಅನಿಸ್ತಾ ಇದೆ. ಇದನ್ನು ನಾವು ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇದರಲ್ಲಿ ಕೆಳಗೆ ಸ್ವಲ್ಪ ಹಿಟ್ಟಿನ ಅಂಶ ಇರುತ್ತಲ್ಲ, ಅದು ಹೋಗಬೇಕು ಅಂದರೆ ಇದನ್ನು ನೀಟಾಗಿ ಸ್ವಲ್ಪ ಜರಡಿನೂ ಮಾಡ್ಕೋಬೋದು. ಜರಡಿ ಮಾಡ್ಕೊಂಡಂಥ ಕಾರ್ನ ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದೆಲ್ಲ ಮಾಡಿ ಇಟ್ಕೊಂಡಿದ್ದು ಈ ಥರ ಒಂದು ಪ್ಲೇಟಲ್ಲಿದೆ. ಇದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಇದನ್ನು ಡೀಪ್ ಫ್ರೈ ಅಂದರೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಎಣ್ಣೆ ಬಿಸಿ ಆಗ್ತಾ ಇದೆ, ಅದರಲ್ಲಿ ಈ ಥರ ಸ್ವೀಟ್ ಕಾರ್ನ ಇದರಲ್ಲೇ ಹಾಕ್ಕೊಂಡು ಹಾಕೋಣ. ಇದು ಸ್ವೀಟ್ ಕಾರ್ನ್ ಏನಾಗ್ತಾ ಇದೆ, ಸ್ವಲ್ಪ ಕರಿಬೇಕಾದ್ರೆ ಸಿಡಿಯುತ್ತೆ, ಹಂಗಾಗಿ ಒಂದು ಸ್ವಲ್ಪ ಪ್ಲೇಟ್ ಕವರ್ ಮಾಡಿಬಿಡೋಣ. ನಾವು ಕ್ರಿಸ್ಪಿ ಜಾಸ್ತಿ ಬರಬೇಕಂದ್ರೆ ಈ ಥರ ಅರ್ಧ ಬಾಯ್ಲ್ ಆಗಿರ್ತಕ್ಕಂಥ ಕಾರ್ನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ತಾದ್ಮೇಲೆ ಪುನಃ ಇವನ್ನ ನಾವು ಮತ್ತೆ ಫ್ರೈ ಮಾಡಿದರೆ ಕ್ರಿಸ್ಪಿ ಜಾಸ್ತಿ ಆಗುತ್ತೆ. ಈ ಥರ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ಸ್ವಲ್ಪ ಅದು ಕೋಲ್ಡ್ ಆದಮೇಲೆ ಅಂದರೆ ತಂಪಾದಮೇಲೆ ಪುನಃ ಮತ್ತೆ ಸೆಕೆಂಡ್ ಟ್ರಿಪ್ ಕರಿಬೇಕಾಗುತ್ತೆ. ನೀವು ಇದನ್ನು ಸ್ವೀಟ್ ಕಾರ್ನ್ ಫ್ರೈ ಮಾಡಬೇಕಾದ್ರೆ ಮಾತ್ರ ಒಂದು ಪ್ಲೇಟ್ ಮುಚ್ಚೋದು ಮರಿಬೇಡಿ. ಅದರಲ್ಲಿ ಸ್ವಲ್ಪ ನೀರಿನಂಶ ಉಳ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಇದೇ ಥರ ಸ್ವಲ್ಪ ಜಾಲರಿಯಲ್ಲಿ ಸ್ವಲ್ಪನೇ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿ ಈ ಥರ ಮುಚ್ಚಬೇಕು, ಕವರ್ ಮಾಡಿಕೊಂಡೆ ಕರಿಬೇಕು ಇದನ್ನು. ನೋಡಿ ಈ ಥರ ಹಾಫ್ ಕರೆದಿದ್ದಾದಮೇಲೆ ತೆಗಿಬೇಕು ಇದನ್ನು. ಈಗ ಮತ್ತೆ ಸೆಕೆಂಡ್ ಟೈಮ್ ಇವನ್ನೆಲ್ಲ ರೀಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರೈ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಆಯ್ತಲ್ಲ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಹಾಕಿರ್ತಕ್ಕಂಥ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈ ಥರ ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ ನಮಗೆ. ಇದನ್ನು ನಾವೀಗ ಸಾಸ್ ಜೊತೆ ಮಿಕ್ಸ್ ಮಾಡಿ ಇಮ್ಮಿಡಿಯೇಟಾಗಿ ಸರ್ವ್ ಮಾಡೋಣ. ಇದೇ ಥರ ಆದರೂ ನೀವು ತಿನ್ಬೋದು, ಇಲ್ಲ ಗೋಬಿ ಮಂಚೂರಿಗೆಲ್ಲ ಮಾಡ್ತೀವಲ್ಲ ಸಾಸ್ಗಳೆಲ್ಲ ಹಾಕಿ ಆ ಥರನೂ ಇದನ್ನು ಮಾಡ್ಕೋಬೋದು. ಸ್ಟವ್ ಹಚ್ಕೊಂಡು ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅದು ಬಿಸಿ ಆಗ್ತಿದ್ದಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಮಾಡ್ಕೊಂಡಿದ್ವಿ, ಇದು ಹಾಕಿ ಫ್ರೈ ಮಾಡೋಣ ನೀಟಾಗಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀಟಾಗಿ ಫ್ರೈ ಆಗಿದೆ. ಈಗ 1 ಟೀ ಸ್ಪೂನ್ ಟೊಮೆಟೊ ಸಾಸ್ ಸಾಕು, 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕೋಣ. ನೀಟಾಗಿ ಫ್ರೈ ಆಗ್ತಿದ್ದಂಗೆ ಇವೆಲ್ಲ ಸ್ವೀಟ್ ಕಾರ್ನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಸೇರಿಸಿರೋಣ. ಎಲ್ಲ ನೀಟಾಗಿ ಫ್ರೈ ಮಾಡಿದ್ಮೇಲೆ ಈ ಥರ ಆಗಿದೆ ನೋಡಿ. ಈಗ ಎಲ್ಲ ಫ್ರೈ ಮಾಡಿ ಸರ್ವ್ ಮಾಡಿದ್ಮೇಲೆ ನಮ್ಮದು ಕ್ರಿಸ್ಪಿ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.